ಅಧ್ಯಕ್ಷರಿದ್ದಾರೆ, ಸುಮಲ್ ಅಧ್ಯಕ್ಷರಿದ್ದಾರೆ, ಸುಮಲ್ ಅಧ್ಯಕ್ಷರಿದ್ದಾರೆ. ಮತ್ತೆ ಕೆಲವು ರೈತ ಸಂಘಗಳು ನಮ್ಗೆ ಆಗಿಲ್ಲ, ನಮ್ಮದೇನು ಅವಶ್ಯಕತೆ ಇಲ್ಲ. ಕೊಡೋದಂತವ್ರಿಗೆ ಇಲಾಖೆಗಳಲ್ಲಿ ಪ್ರಾಮಾಣಿಕವಾದ ತಹಸೀಲ್ದಾರ್ ಒಳ್ಳೆ ಪ್ರಾಮಾಣಿಕವಾದ ನೌಕರರಾಗಿದ್ರು ಕೂಡ ಅವರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಅಂಥವ್ರಿಗೆ ಅದನ್ನ ಈ ಥರ ಮಾಡಿದ್ದಾರೆ. ಹಿಂದೆ ಕೂಡ ನಮ್ಮಲ್ಲಿ ಆಗಿರ್ಬೋದು, ನಮ್ಮ ಬೇರೆ ಬೇರೆ ಇಲಾಖೆಗಳಾಗಿರ್ಬೋದು, ನೌಕರಾಗಿರ್ಬೋದು, ಅವರು ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಾರೆ. ಅಂಥವ್ರನ್ನ ಅಂದ್ರೆ ಇಲಾಖೆಯವರು ಅತ್ಯುನ್ನತ ಕೆಲಸ ಮಾಡಬೇಕು. ನಾವು ಸರ್ಕಾರಿ ಅದನ್ನು ಮಾಡ್ಕೊಳ್ತೇವೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆಚರಿಸುವ ಅಂಗವಾಗಿ ಪಾವಗಡ ತಹಶೀಲ್ದಾರ್ ಕಚೇರಿಯಲ್ಲಿ ಶುಕ್ರವಾರ ಮಧ್ಯಾಹ್ನ ಸಭೆಯನ್ನು ಕರೆಯಲಾಗಿತ್ತು. ಈ ಒಂದು ಸಭೆಯಲ್ಲಿ ತಾಲೂಕಿನ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಕನ್ನಡ ರಾಜ್ಯೋತ್ಸವದ ದಿನದಂದು ಮೆರವಣಿಗೆ ಮತ್ತಿತರ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಯಿತು. ಸಭೆಯ ನಂತರ ತಹಶೀಲ್ದಾರ್ ವೈ ರವಿಯವರು ಪಾವಗಡ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಯಾವ್ಯಾವ ಕ್ಷೇತ್ರಗಳಲ್ಲಿ ನೀಡ್ತಾ ಇದ್ದೀರಾ, ಆಯ್ಕೆ ಯಾವ ರೀತಿ ಮಾಡ್ತೀರಾ, ಎಷ್ಟು ಸಂಖ್ಯೆಯಲ್ಲಿ ಕೊಡ್ತಾ ಇದ್ದೀರಾ ಸರ್? ದಯವಿಟ್ಟು ಒಂದು ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಡಿ. ಏನು ಈ ಬರುವ ನವೆಂಬರ್ 1ನೇ ತಾರೀಕಿನಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಬಡ ಆಚರಣಾ ಸಮಿತಿಯ ಅಧ್ಯಕ್ಷರಾದ ನಾನು, ತಹಸೀಲ್ದಾರರು, ನಮ್ಮ ಇಲಾಖಾ ಮಿತ್ರರೊಂದಿಗೆ ಮತ್ತು ಕನ್ನಡ ಪರ ಸಂಘಟನೆಗಳು ಮತ್ತು ಇತರೆ ಸಂಘ ಸಂಸ್ಥೆಗಳು ಇವನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಇವತ್ತು ಮೀಟಿಂಗ್ ಮಾಡಿದ್ದೀವಿ. ಆ ಮೀಟಿಂಗಲ್ಲಿ ನಮ್ಮ ಪತ್ರಿಕಾ ಮಿತ್ರರು ಮತ್ತು ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಇವರೆಲ್ಲ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಗಳಂತೆ ನಾವು 1ನೇ ತಾರೀಕು 8:30ಗೆ ನಾವು ನಮ್ಮ ಎಂದಿನಂತೆ ನಮ್ಮ ಕ್ರೀಡಾ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಶಾಲೆ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಮತ್ತು ಸಾರ್ವಜನಿಕರೆಲ್ಲ ಹಾಜರಾಗಬೇಕು ಮತ್ತು ಯಶಸ್ಸು ಮಾಡಬೇಕು ಅಂತ ಕೋರ್ತಾ ಇದ್ದೀವಿ. ಆದಮೇಲೆ ಮತ್ತು ಎಲ್ಲ ಸರ್ಕಾರಿ ಕಟ್ಟಡಗಳ ಮೇಲೆ ದೀಪಾಲಂಕಾರ ಮಾಡಬೇಕು. ಅದು ಸುಮ್ಮನೆ ಕಾಟಾಚಾರ ಮಾಡಬಾರ್ದು, ಒಂದು ಅರ್ಥ ಇರಬೇಕು, ನೀಟಾಗಿ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ನಮ್ಮ ಏನು ಇವತ್ತು ಸಭೆಯಲ್ಲಿದ್ದರೆ ಇವರೆಲ್ಲ ಸನ್ಮಾನಿಸಬೇಕು, ಗಣ್ಯರ ಸಾಧಕರನ್ನು ಗುರುತಿಸಬೇಕು, ಸನ್ಮಾನ ಮಾಡಬೇಕು ಅಂತ ಹೇಳಿದ್ದಕ್ಕೆ ಈ ಕಲಾರಂಗ ಆಗಿರ್ಬೋದು, ಜಾನಪದ ಕ್ಷೇತ್ರ ಆಗಿರ್ಬೋದು, ಈ ರೀತಿಯಾಗಿ 30 ಕ್ಷೇತ್ರಗಳು, ಈ 12 ಕ್ಷೇತ್ರಗಳಲ್ಲಿ ನಾವು ಇವಾಗ ಸಾಧಕರನ್ನು ಗುರುತಿಸಬೇಕು ಅಂತ ಹೇಳಿದ್ದೀವಿ. ಅದಕ್ಕೆ ನಾವು ತಹಸೀಲ್ದಾರರು ಆದಂಥ ನಾನು, ನಮ್ಮ ಇಒ ಅವರು, ನಮ್ಮ BO ಅವರು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ಒಳಗೊಂಡ ಒಂದು ಕಮಿಟಿ ಮಾಡ್ಕೊಂಡಿದ್ದೀವಿ. ಆ ಕಮಿಟಿ ಪ್ರಕಾರ ನಾವು ಕಮಿಟಿಯಲ್ಲಿ ಡಿಸಿಷನ್ ತಗೊಂಡು ಯಾರನ್ನ ಸನ್ಮಾನಿಸಬೇಕು ಅಂತ ಹೇಳ್ಬಿಟ್ಟು, ಯಾರನ್ನ ಗೌರವಿಸಬೇಕು, ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸಿಷನ್ ತೊಗೊತೀವಿ ಅಂತ ಹೇಳಿದ್ವಿ. ಅದಕ್ಕೆ ಇವತ್ತಿಂದ ಹಿಡಿದು 28ನೇ ತಾರೀಕು ಏನು ಮಂಗಳವಾರ ಇದೆ, ಆವತ್ತಿನ ಸಂಜೆ 5:30 ಒಳಗೆ ನಮಗೆ ಅರ್ಜಿಗಳನ್ನು ಸಲ್ಲಿಸಲು, ಈ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಲು ಅಂತೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ದೀವಿ. ಇದ್ರ ಬಗ್ಗೆ ಪತ್ರಿಕಾ ಮಾಧ್ಯಮಗಳಲ್ಲಿ ಕೂಡ ಪ್ರಕಟಣೆ ಆಗಬೇಕು ಅಂತ ಹೇಳ್ಬಿಟ್ಟು ಪತ್ರಿಕಾ ಮಾಧ್ಯಮವನ್ನು ಕೋರಿದ್ವಿ. ಅವರು ಏನು ನಮಗೆ ಕೊಡ್ತಾರೆ ಅದನ್ನೆಲ್ಲ 28ನೇ ತಾರೀಕು ಸ್ಫೂರ್ತಿ ಮಾಡ್ಬೋದು. 30 ಜನ, 25ರಿಂದ 30 ಜನ ನಾವು ಗುರುತಿಸಿ ಅವ್ರನ್ನ 1ನೇ ತಾರೀಕು ಸನ್ಮಾನ ಮಾಡಬೇಕು ಮಾಡ್ತಾಯಿದ್ದೀವಿ. ಅದಾದಮೇಲೆ ನಾವು ಇದು ಏನದು ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಫಸ್ಟು ಧ್ವಜಾರೋಹಣ ಮಾಡಬೇಕು ಮತ್ತು ನಾಡಧ್ವಜ ಮಾಡಬೇಕು ಅಂತ, ರಾಷ್ಟ್ರಧ್ವಜ 1 ಅಡಿ ಅಥವಾ 1/2 ಅಡಿ ಮೇಲಕ್ಕೆ ಇರೋವಾಗೆ ಮಾಡಿ ಅಂತ ಹೇಳಿದ್ದೀವಿ. ಅದನ್ನೆಲ್ಲ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಅದರ ಅಗೌರವ ತರಬಾರ್ದು, ಗೌರವ ತರೋಕ್ಕೋಸ್ಕರ ಮಾಡೋದ್ರಿಂದ ಅಗೌರವ ತರಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ಹೇಳಿದ್ವಿ. ಅದನ್ನು ಕೂಡ ಎಲ್ಲ ಪಾಲನೆ ಮಾಡೋಕ್ಕೆ ತಿಳಿಸಿದ್ದೀವಿ. ಇನ್ನು ಈ ಒಂದು ಸಭೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕಟ್ಟ ನರಸಿಂಹಮೂರ್ತಿಯವರು ಮಾತನಾಡಿದ್ದಾರೆ. ಕನ್ನಡ ದೇವಿಯನ್ನು ನಾವು ರಾಜಾ ಬೀದಿಗಳಲ್ಲಿ ತುಂಬ ಮೆರವಣಿಗೆ ಮೂಲಕ ಮಾಡಿ ಕನ್ನಡತನವನ್ನು ಮೆರೆಯೋಣ ಎಂತಕ್ಕಂಥ ಒಂದು ಸದಾಶಯವನ್ನು ಇವತ್ತೇನು ಮುಂದೆ ಇಟ್ಟಿದ್ದಾರೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಎಲ್ಲ ಇಲಾಖೆಗಳು. ನಾವೆಲ್ಲ ಸೇರಿದಾಗ ನಾವೇ ಒಂದು 100-150 ಜನ ಇರ್ತೀವಿ. ನಾವು ಮೆರವಣಿಗೆಯಲ್ಲಿ ಮುಂದೆ ನಿಂತು ಬರೋಣ ಅನ್ನುವಂಥದ್ದು. ಹತ್ತಿರದ ಶಾಲಾ ಮಕ್ಕಳಿದ್ರೆ ಅವ್ರನ್ನೂ ಕೂಡ ಸೇರಿಸ್ಕೊಳ್ಳೋಣ. ಯಾಕಂದ್ರೆ ಶಾಲಾ ಮಕ್ಕಳು ತಿಂಡಿ ತಿಂದು ಅಲ್ಲಿಗೆ ಬರಬೇಕಾಗುತ್ತೆ. ಬೇರೆ ಬೇರೆ ಸಮಸ್ಯೆಗಳು ಇವತ್ತು ಇಲಾಖೆಯಲ್ಲಿ ಇರುವೆ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮಕ್ಕಳು ಮತ್ತು ಮೇಷ್ಟ್ರು ಶಾಲೆಯಿಂದ ಹೊರಗಿರಬಾರ್ದು ಅನ್ನುವಂಥ ಒಂದು ಕಾನೂನುಗಳು ಕೂಡ ಇರುವೆ. ಇವೆಲ್ಲದರ ನಡುವೆ ನಾವು ನಾಡ ಹಬ್ಬವನ್ನು ತುಂಬ ಯಶಸ್ವಿಯಾಗಿ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತುಂಬ ಅದ್ಭುತವಾದಂಥ ಮಾತುಗಳನ್ನು ಕೂಡ ಹೇಳಿದರು.
ಪ್ರಶಸ್ತಿಗಳ ಬಗ್ಗೆ ಕೂಡ ಸ್ಪಷ್ಟವಾಗಿದೆ. 28ನೇ ತಾರೀಕು ತಾವು ಅರ್ಜಿ ಹಾಕ್ಬೋದು. ಎಲ್ಲ ಯಾವ್ಯಾವ ಕ್ಷೇತ್ರಗಳಲ್ಲಿ ಹಾಕಬೇಕು ಅಂತ ಕೂಡ ಮಾನ್ಯ ತಹಸೀಲ್ದಾರ್ ಅವರು ತಾವು ತಿಳಿಸಿದ್ದಾರೆ. ಅದ್ರ ಜೊತೆಗೆ ವಿವಿಧ ಕ್ಷೇತ್ರ ಅಂತಿದ್ದಾರೆ. ಇದನ್ನೆಲ್ಲ ಮೀರಿ ಇನ್ನೂ ಏನಾದರೂ ಸಾಧನೆ ಮಾಡಿದ್ದಾರೆ ಅಂದ್ರೆ ಅದನ್ನು ಕೂಡ ತಾವು ತಿಳಿಸಿದಾಗ ಅವ್ರನ್ನೂ ಗುರುತಿಸಿ ಸನ್ಮಾನಿಸುವಂತ ಕೆಲಸವನ್ನ, ಅಂದ್ರೆ ಅವ್ರನ್ನ ಸನ್ಮಾನಿಸ್ಕೊಂಡ್ರೆ ನಮ್ಮನ್ನೇ ನಾವು ಸನ್ಮಾನಿಸ್ಕೊಂಡ್ರೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಮತ್ತೆ ಸರ್ಕಾರಿ ನೌಕರರು ಕೂಡ ಹಿಂದೆ ಅತ್ಯುತ್ತಮ ಸರ್ಕಾರಿ ನೌಕರ ಅಂತ ನಾವು ಕೊಡ್ತಾ ಇದ್ವಿ. ಮತ್ತೆ ಕಾಲಾನುಕ್ರಮದಲ್ಲಿ ಆ ನಿಯಮಗಳ ಬದಲಾವಣೆ ಆಗಿದ್ದರಿಂದ ಸರ್ಕಾರಿ ನೌಕರರಿಗೆ ಪ್ರಶಸ್ತಿಗಳನ್ನು ಕೊಡಬಾರದು ಅನ್ನೋದು ಆಯಿತು. ಆದ್ರೂ ಕೂಡ ಅವರು ಕಲೆ, ರಂಗಭೂಮಿ, ಸಾಹಿತ್ಯ, ಆರೋಗ್ಯ, ಬೇರೆ ಬೇರೆ ಏನು ಕ್ಷೇತ್ರಗಳಲ್ಲಿ ಅವ್ರೇನಾದ್ರೂ ಪರಿಣಿತಿಯನ್ನು ಹೊಂದಿದ್ರೆ ಆ ಕ್ಷೇತ್ರಗಳಲ್ಲಿ ಅವ್ರು ಹಾಕ್ಬೋದು ಹೊರತು ಸರ್ಕಾರಿ ನೌಕರ ಅಂತ ಹಾಕಬಾರದು ಅನ್ನೋದು ಕೂಡ ಮಾನ್ಯ ತಹಸೀಲ್ದಾರ್ ಅವರು ಹೇಳಿದ್ದಾರೆ. ರವಿ ಅವರು ತಾವು ತಮ್ಮ ಅಧ್ಯಕ್ಷರಾಗಿರಲಿ ಇವೆಲ್ಲ ನೌಕರರು ತಿಳಿಸ್ಲಿ, ಯಾವುದೇ ಇಲಾಖೆಯಲ್ಲಿ ಇರ್ತಕ್ಕಂಥ ನೌಕರರೇ ಆಗಲಿ ಈ ತರದ ಏನಾದರೂ ಮಾಡಿದ್ರೆ ಅವರನ್ನ ಈ ಪ್ರಶಸ್ತಿಗೆ ಆಯ್ಕೆ ಮಾಡೋದು ಕೊಡಬಹುದು ಎನ್ನುವಂತ. ಮತ್ತೆ ವಿವಿಧ ಕ್ಷೇತ್ರದ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡುವುದರ ಜೊತೆಗೆ ಸರ್ಕಾರಿ ನೌಕರರು ಸಹ ವಿಶೇಷವಾದ ಕಲೆ ಸಾಹಿತ್ಯದಲ್ಲಿ ಸೇವೆಯನ್ನು ಮಾಡಿದರೆ ಅಂಥವ್ರಿಗೂ ಸಹ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ಒಂದು ಸಭೆಯಲ್ಲಿ ಮುಖ್ಯಾಧಿಕಾರಿ ಜಾಫರ್ ಶರೀಫ್, BEO ರೇಣುಕಮ್ಮ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಜರಿದ್ದರು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.